ಈ ವಾರದ ವೋಟಿಂಗ್ ಲೈನ್ಸ್ ಕಂಪ್ಲೀಟ್ ಆಗಿ ಇವಾಗ ಕ್ಲೋಸ್ ಆಗಿದೆ. ಹಾಗೇನೆ ಶುಕ್ರವಾರ 11 ಗಂಟೆಗೆ ವೋಟಿಂಗ್ ಲೈನ್ಸ್ ಕ್ಲೋಸ್ ಆದ ನಂತರ 2 ಗಂಟೆ ನಂತರ ಅರೌಂಡ್ 1 ರಿಂದ 2 ಗಂಟೆ ಸುಮಾರು ಇವಾಗ ನನ್ನ ಕೈನಲ್ಲಿ ವೋಟಿಂಗ್ ರಿಸಲ್ಟ್ ನ ಮಾಹಿತಿ ಇದೆ. ಸೊ ಎಕ್ಸಾಕ್ಟ್ ಆಗಿ ಟೈಮ್ ಹೇಳಬೇಕು ಅಂತ ಹೇಳಿದ್ರೆ 1:39 ಆಗಿದೆ. ಸೊ ನೀವು ಬೇಕಿದ್ರೆ ಇಲ್ಲಿ ಟೈಮ್ ಅನ್ನ ನೋಡ್ಕೊಳ್ಬಹುದು. 1:39 ಆಗಿದೆ. ಸೊ ಈ ಸಮಯದಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಇವಾಗ ನನ್ನ ಹತ್ರ ಫೈನಲ್ ಆಗಿರುವಂತಹ ವೋಟಿಂಗ್ ರಿಸಲ್ಟ್ ನ ಬಗ್ಗೆ ಒಂದು ಇನ್ಫಾರ್ಮೇಶನ್ ಸಿಕ್ಕಿದೆ. ಸೊ ಬನ್ನಿ ಹಾಗಾದ್ರೆ ತಡ ಮಾಡದೇನೆ ಈ ವಾರ ವೋಟಿಂಗ್ ಲೈನ್ಸ್ ಕ್ಲೋಸ್ ಆದ ನಂತರ ಫೈನಲ್ ಆಗಿ ಅಂತಿಮವಾದಂತಹ ವೋಟಿಂಗ್ ರಿಸಲ್ಟ್ ಏನು ಬಂದಿದೆ, ಇದರಲ್ಲಿ ಯಾರು ಯಾವ ಪ್ಲೇಸ್ ಅಲ್ಲಿ ಇದ್ದಾರೆ, ಯಾರಿಗೆ ಎಷ್ಟು ಪರ್ಸೆಂಟೇಜ್ ವೋಟ್ ಬಂದಿದೆ, ಯಾರು ಡೇಂಜರ್ ಝೋನ್ ಅಲ್ಲಿ ಇದ್ದಾರೆ, ಈ ವಾರ ಯಾರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಬಹುದು. ಸೊ ಇದೆಲ್ಲದರ ಬಗ್ಗೆ ಮಾತಾಡೋಣ. ಜೊತೆಗೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದಿರೋರು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ. ಯಾಕಂತ ಹೇಳಿದ್ರೆ ಇದೇ ರೀತಿಯ ಜಾಸ್ತಿ ವಿಡಿಯೋಸ್ ಹಾಗೆ ಇನ್ನೂ ಕೂಡ ಸಾಕಷ್ಟು ಇನ್ಫಾರ್ಮೇಶನ್ ನಿಮಗೆ ಸಿಗೋದಿದೆ. ಸೊ ಹೀಗಾಗಿ ಈಗಲೇ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ. ಸೊ ನೇರವಾಗಿ ವಿಷಯಕ್ಕೆ ಬರೋಣ. 10ನೇ ಪ್ಲೇಸ್ ಅಲ್ಲಿ ರಾಶಿಕಾ ಶೆಟ್ಟಿ ಅವರು ಬಂದು ಕೂತಿದ್ದಾರೆ. ಅನ್ಎಕ್ಸ್ಪೆಕ್ಟೆಡ್ ಇದು. ನಾನು ಚೇಂಜ್ ಆಗಬಹುದು ಅಂತ ಅಂದ್ಕೊಂಡಿದ್ದೆ, ಇಲ್ಲಿ ಸ್ಪಂದನ ಅವರು ಬರಬಹುದೇನೋ ಅಂತ ಅಂದ್ಕೊಂಡಿದ್ದೆ. ಬಟ್ ಸ್ಪಂದನ ಅವರಿಗೆ ತಕ್ಕ ಮಟ್ಟಿಗೆ ಓಟುಗಳು ಬಂದಿದ್ದಾವೆ. ಸೊ ಹೀಗಾಗಿ ರಾಶಿಕಾ ಅವರಿಗೆ ಅಷ್ಟೊಂದೇನು ವೋಟ್ ಮಾಡಿಲ್ಲ ಅಂತ ಕಾಣಿಸುತ್ತೆ ತುಂಬಾ ಜನ. ರಾಶಿಕಾ ಅವರು 10ನೇ ಪ್ಲೇಸ್ ಅಲ್ಲಿ ಬಂದು ಕೂತಿದ್ದಾರೆ, 6% ಓಟುಗಳು. 9ನೇ ಪ್ಲೇಸ್ ಅಲ್ಲಿ ಧ್ರುವಂತ್ ಅವರು 6.1% ವೋಟ್. ಜಾಸ್ತಿ ಏನು ಡಿಫ್ರೆನ್ಸ್ ಇಲ್ಲ. ಬಟ್ ಧ್ರುವಂತ್ ಅವ್ರನ್ನ ಸೇವ್ ಮಾಡ್ಕೊಂಡ್ರೆ ಮುಂದೆ ಕಂಟೆಂಟ್ ಬೇಕು ಅನ್ನೋದಕ್ಕೋಸ್ಕರ ಸೇವ್ ಮಾಡ್ಕೊಳ್ಬಹುದೇನೋ. ಬಟ್ ಇವಾಗ ಫಿನಾಲೆ ಕೂಡ ತುಂಬಾನೇ ಹತ್ತಿರದಲ್ಲಿರೋದ್ರಿಂದ ಗ್ಯಾರಂಟಿ ಇಲ್ಲ. ಧ್ರುವಂತ್ ಅವರನ್ನ ಮನೆಗೆ ಕಳಿಸಬಹುದು, ಚಾನ್ಸಸ್ ಇದೆ. ಏನು ಹೇಳಲಿಕ್ಕೆ ಆಗಲ್ಲ, ಆ ರೀತಿಯಾದಂತಹ ಸಿಚುವೇಶನ್ ಇದೆ. ಬಟ್ 8ನೇ ಪ್ಲೇಸ್ ಅಲ್ಲಿರುವಂತಹ ಸ್ಪಂದನಾ ಸೋಮಣ್ಣ 6.3% ವೋಟ್. ಇವರು ಕೂಡ ತುಂಬಾನೇ ಕಡಿಮೆ ಓಟುಗಳನ್ನು ಗಳಿಸ್ಕೊಂಡಿದ್ದಾರೆ. ಇವತ್ತು ಬೆಳ್ಳಂಬೆಳಿಗ್ಗೆ ವೋಟಿಂಗ್ ರಿಸಲ್ಟ್ ಅಲ್ಲಿ 6.8% ವೋಟ್ ಇತ್ತು, ಅಲ್ಲಿಂದ ಸೀದಾ 6.3ಕ್ಕೆ ಬಂದಿದ್ದಾರೆ. 0.5% ಡೌನ್ ಫಾಲ್ ಆಗಿದೆ. ಸೊ ಇದು ಒಂದು ರೀತಿಯಾಗಿ ಸೂಚನೆ ಕೊಡ್ತಾ ಇದೆ ಸ್ಪಂದನಾ ಸೋಮಣ್ಣ ಅವರು ಈ ವಾರದ ಎಲಿಮಿನೇಷನ್ ಅಲ್ಲಿ ಹೊರಗಡೆ ಹೋಗಬಹುದೇನೋ ಅಂತ ಹೇಳಿ. ಸ್ಪಂದನ ಅವರು ಹೊರಗಡೆ ಹೋಗೋ ಚಾನ್ಸಸ್ ಹೈ ಕಾಣಿಸ್ತಾ ಇದೆ, ಅಥವಾ ರಾಶಿಕಾ ಅವರು ಹೋಗಬಹುದು, ನೋಡೋಣ. ಸದ್ಯಕ್ಕಂತೂ ಸ್ಪಂದನ ಅವರು 6.3% ವೋಟ್ ಇದೆ, ಧ್ರುವಂತ್ ಅವರು 6.1, ಹಾಗೇನೆ ರಾಶಿಕಾ ಅವರು 6% ವೋಟ್. ಬಾಟಮ್ 3 ನಲ್ಲಿ ಇವರೇನೇ ಇದ್ದಾರೆ. ಸೊ ಇವರಲ್ಲಿ ಯಾರು ಬೇಕಾದರೂ ಎಲಿಮಿನೇಟ್ ಆಗಬಹುದು. ಇನ್ನು 7ನೇ ಪ್ಲೇಸ್ ಅಲ್ಲಿರೋದು ಸೂರಜ್ ಸಿಂಗ್ ಅವರು 7.6% ವೋಟ್ಗಳನ್ನ ಇವರು ಕೂಡ ಗಳಿಸ್ಕೊಂಡಿದ್ದಾರೆ. ಒಂದು ಒಳ್ಳೆಯ ವೋಟಿಂಗ್ ಪರ್ಸೆಂಟೇಜ್. ಸ್ಪಂದನ ಅವರಿಗಿಂತ 1.3% ಜಾಸ್ತಿನೇ ಇದೆ. ಹಾಗೇನೆ ಆಲ್ಮೋಸ್ಟ್ ಸೇಫ್ ಝೋನ್ ಅಂತಾನೆ ಹೇಳಬಹುದು. ಇನ್ನು ರಘು ಅವರು 6ನೇ ಪ್ಲೇಸ್ ಅಲ್ಲಿ ಇದ್ದಾರೆ, 9.6% ವೋಟುಗಳು. ಒಂದು ಟೈಮಲ್ಲಿ ಇವರು 3ನೇ ಪ್ಲೇಸಿಗೆ ಕೂಡ ಹೋಗಿದ್ರು, 4ನೇ ಪ್ಲೇಸ್ ಅಲ್ಲಿ ಕೂಡ ಇದ್ರು. ಇವಾಗ 6ನೇ ಪ್ಲೇಸ್ ಅಲ್ಲಿ ಇದ್ದಾರೆ, 9.6% ವೋಟ್. ಇವರಾದ ನಂತರ 5ನೇ ಪ್ಲೇಸ್ ಅಲ್ಲಿ ಮಾಳು ನಿಪಾನಳ್ ಅವರು. ಸ್ಟಾರ್ಟಿಂಗ್ ಅಲ್ಲಿ ಇವರು 3ನೇ ಪ್ಲೇಸ್ ಅಲ್ಲಿ ಇದ್ರು, ನಂತರ 6ನೇ ಪ್ಲೇಸಿಗೆ ಹೋಗಿದ್ರು, 4ನೇ ಪ್ಲೇಸಿಗೂ ಕೂಡ ಹೋದ್ರು. ಇವಾಗ 5ನೇ ಪ್ಲೇಸ್ ಅಲ್ಲಿ ಇದ್ದಾರೆ, 9.7% ವೋಟುಗಳು. ಮ್ಯೂಟೆಂಟ್ ರಘು ಅವರಿಗಿಂತ 0.1% ಜಾಸ್ತಿ ಇದೆ ಅಷ್ಟೇನೆ. ಇನ್ನು ನೆಕ್ಸ್ಟ್ 4ನೇ ಪ್ಲೇಸ್ ಅಲ್ಲಿ ಧನುಷ್ ಗೌಡ ಅವರು ಇದ್ದಾರೆ. ಇವರು ನಿನ್ನೆ ವೋಟಿಂಗ್ ರಿಸಲ್ಟ್ ಅಲ್ಲಿ 6ನೇ ಪ್ಲೇಸಿಗೆ ಹೋಗ್ಬಿಟ್ಟಿದ್ರು, ಬಟ್ ಇವತ್ತು ಕಮ್ಬ್ಯಾಕ್ ಮಾಡಿದ್ದಾರೆ. 9.8% ವೋಟುಗಳು ಮತ್ತು 4ನೇ ಪ್ಲೇಸ್ ಇವರದ್ದಾಗಿದೆ. 3ನೇ ಪ್ಲೇಸ್ ಅಲ್ಲಿ ಅಶ್ವಿನಿ ಗೌಡ ಅವರು ಇದ್ದಾರೆ. ಅವರಿಗೂ ಕೂಡ 9.8% ವೋಟುಗಳು ಬಂದಿದ್ದಾವೆ. ಬಟ್ ಧನುಷ್ ಅವರಿಗಿಂತ ಒಂದು ಸ್ವಲ್ಪ ವೋಟುಗಳು ಜಾಸ್ತಿ ಬಂದಿರೋದ್ರಿಂದ ಅವರಿಗೆ 3ನೇ ಪ್ಲೇಸ್ ಸಿಕ್ಕಿದೆ. ಇನ್ನು ಸೆಕೆಂಡ್ ಪ್ಲೇಸ್ ಅಲ್ಲಿ ರಕ್ಷಿತಾ ಶೆಟ್ಟಿ ಅವರು ಇದ್ದಾರೆ, 14.1% ವೋಟುಗಳು. 14ರ ಗಡಿಯನ್ನ ದಾಟಿದ್ದಾರೆ. ಆದ್ರೆ ಇವರಿಗಿಂತ ಬರೋಬ್ಬರಿ 6.9% ಮುಂಚೂಣಿಯಲ್ಲಿದ್ದಾರೆ ಗಿಲ್ಲಿ ನಟ ಅವರು. 21% ವೋಟ್, ಎಕ್ಸಾಕ್ಟ್ ಆಗಿ 21% ವೋಟುಗಳು ಗಿಲ್ಲಿ ನಟ ಅವರ ಪಾಲಾಗಿದೆ. ಸಖತ್ ಡಾಮಿನೇಟ್ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. 21% ಅಂತ ಹೇಳಿದ್ರೆ ಗ್ರೇಟ್. ನಾಮಿನೇಟ್ ಆಗಿರೋ 10 ಜನರಲ್ಲಿ 20% ಅಂತ ಹೇಳಿದ್ರೆ ನಿಜಕ್ಕೂ ಗ್ರೇಟ್ ಅಂತಾನೆ ಅನ್ಸುತ್ತೆ. ಇನ್ನು ಕ್ವಿಕ್ ಆಗಿ ನೋಡೋದಾದ್ರೆ ಇವಾಗ ಬಾಟಮ್ 3 ನಲ್ಲಿ ಸ್ಪಂದನ, ಧ್ರುವಂತ್, ರಾಶಿಕಾ ಮೂವರು ಡೇಂಜರ್ ಝೋನ್ ಅಲ್ಲಿ ಇರೋದ್ರಿಂದ ಯಾರು ಬೇಕಾದ್ರೂ ಎಲಿಮಿನೇಷನ್ ಆಗಬಹುದು. ಬಿಗ್ ಬಾಸ್ ಮನೆಗೆ ಅವರ ಕಾಂಟ್ರಿಬ್ಯೂಷನ್, ಅವರಿಂದ ಬರುವಂತಹ TRP, ಅವರಿಂದ ಮುಂದೆ ಏನು ಕಂಟೆಂಟ್ ಸಿಗಬಹುದು, ಈ ಎಲ್ಲ ವಿಷಯವನ್ನ ಗಮನದಲ್ಲಿ ಇಟ್ಕೊಂಡು ಎಲಿಮಿನೇಷನ್ ಆಗೋದ್ರಿಂದ ಸ್ಪಂದನ ಅವರು ಆಲ್ಮೋಸ್ಟ್ ಮನೆಗೆ ಹೋಗೋ ಚಾನ್ಸಸ್ ಕಾಣಿಸ್ತಾ ಇದೆ. ಇವರ ಫ್ಯಾಮಿಲಿ ವೀಕ್ ಬೇರೆ ಮುಗೀತು. ಸೊ ಹೀಗಾಗಿ ಕಲರ್ಸ್ ಕನ್ನಡದ ಮನೆ ಮಗಳಿಗೆ ಸಿಗಬೇಕಾಗಿರೋ ಎಲ್ಲ ಒಂದು ಫೆಸಿಲಿಟೀಸ್ ಆಗಿರಬಹುದು, ಅಥವಾ ಅವರು ಏನು ಆಸೆ ಪಡ್ತಾರೆ ಅದೆಲ್ಲ ಆಲ್ಮೋಸ್ಟ್ ಸಿಕ್ಕಿದೆ. ಟ್ರೋಫಿನೂ ಕೂಡ ಆಸೆ ಪಡ್ಬೋದು, ಬಟ್ ಟ್ರೋಫಿ ಕೊಡ್ಲಿಕ್ಕಂತೂ ಆಗಲ್ಲ. ಸೊ ಹೀಗಾಗಿ ಅವರನ್ನ ಬಿಗ್ ಬಾಸ್ ಮನೆಯಿಂದ ಇವಾಗ ಹೊರಗಡೆ ಕಳಿಸುವಂತಹ ಸಮಯ ಅಂತ ನಾನು ಅಂದ್ಕೊಂಡಿದ್ದೀನಿ. ಮೋಸ್ಟ್ಲಿ ಸ್ಪಂದನ ಅವ್ರು ಹೋಗಬಹುದು, ಅಥವಾ ಅನ್ಎಕ್ಸ್ಪೆಕ್ಟೆಡ್ ಅನ್ನೋ ರೀತಿಯಲ್ಲಿ ರಾಶಿಕಾ ಅಥವಾ ಧ್ರುವಂತ್ ಅವರಲ್ಲಿ ಒಬ್ಬರನ್ನ ಕಳಿಸಬಹುದೇನೋ. ನಿಮ್ಗೇನು ಅನ್ಸುತ್ತೆ, ಯಾರು ಎಲಿಮಿನೇಷನ್ ಆಗಬಹುದು ಅಂತ ಹೇಳಿ. ಇನ್ನು ಟಾಪ್ 2 ನಲ್ಲಿರುವಂತಹ ರಕ್ಷಿತಾ ಗಿಲ್ಲಿ ಅವರಂತೂ ಡಾಮಿನೇಟ್, ಯಾವಾಗಲೂ ಕೂಡ ಡಾಮಿನೇಟ್ ಮಾಡ್ತಾರೆ ಇವರು. ಇವರೇನಾದ್ರೂ ಈ ಒಂದು ನಾಮಿನೇಷನ್ಗೆ ಬಂದ್ರೆ ಇವರದ್ದೇ ಹವಾ ಇರುತ್ತೆ, ಆಲ್ಮೋಸ್ಟ್ ಡಾಮಿನೇಟ್ ಮಾಡ್ತಾರೆ. ಮಾಳು ಅವರಿಗೆ ಈ ಒಂದು ವಾರದಲ್ಲಿ ಸ್ವಲ್ಪ ಕಡಿಮೆ ಸಪೋರ್ಟ್ ಕಂಡು ಬರ್ತಾ ಇದೆ. ಮೋಸ್ಟ್ಲಿ ಉತ್ತರ ಕರ್ನಾಟಕದವರು ಇಷ್ಟು ದಿನ ಸಪೋರ್ಟ್ ಮಾಡಿದ್ರು, ಈಗಲೂ ಕೂಡ ಏನೂ ಮಾಡಿಲ್ಲ ಅಂತ ಹೇಳಿ ಇವಾಗ ಸಾಕು ಅಂತ ಕೈ ಬಿಟ್ಟಿದಾರೋ, ಅಥವಾ
ವೋಟ್ ಮಾಡೋದು ಸ್ವಲ್ಪ ಈ ವಾರ ಕಡಿಮೆ ಮಾಡಿದಾರೇನೋ ಗೊತ್ತಿಲ್ಲ. ಒಟ್ಟಾರೆಗೆ ಅವರಿಗೆ 5ನೇ ಪ್ಲೇಸ್ ಸಿಕ್ಕಿದೆ, ಹಾಗಂತ ಡೇಂಜರ್ ಝೋನ್ ಏನು ಇಲ್ಲ. ಬಟ್ ಬಿಗ್ ಬಾಸ್ ಅವ್ರು ಏನು ನಿರ್ಧಾರ ಮಾಡ್ತಾರೋ ಹೇಳಲಿಕ್ಕಾಗಲ್ಲ. ಮಾಡೋರಿಂದ ಜಾಸ್ತಿ TRP ಏನು ಬರಲ್ವೇನೋ ಅಂತ ಹೇಳಿ ಅವರನ್ನೇ ಮನೆ ಕಳಿಸ್ಬೋದು. ಏನಾಗುತ್ತೋ ನೋಡೋಣ. ಒಟ್ಟಾರೆಗೆ ಫೈನಲ್ ವೋಟಿಂಗ್ ರಿಸಲ್ಟ್ ಈ ರೀತಿಯಾಗಿದೆ. ಗಿಲ್ಲಿ ರಕ್ಷಿತ್ ಅವರು ಟಾಪ್ 2 ನಲ್ಲಿದ್ದಾರೆ. ಸ್ಪಂದನ, ಧ್ರುವಂತ್ ಹಾಗೆಯೇ ರಾಶಿಕ್ ಅವರು ಬಾಟಮ್ 3 ನಲ್ಲಿದ್ದಾರೆ. ನಿಮ್ಮ ಪ್ರಕಾರ ಈ ವಾರ ಯಾರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಬಹುದು, ಯಾರು ಹೋಗಬೇಕು, ಅದನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್.